ನಮಸ್ತೆ. ಇವತ್ತೊಂದು ಚಾಪ್ಟರ್ ನೋಡೋಣ. ಇವತ್ತು ಸೇಮು ಕರುಣಾಳು ಬಾ ಬೆಳಕೆ ಬುಕ್ಕಿಂದನೇ ಒಂದು ಚಾಪ್ಟರ್ ತಗೋತಾ ಇದ್ದೀನಿ. ಆ ಚಾಪ್ಟರ್ ಹೆಸರು ಕಿದ್ರನ ಉಪದೇಶ ಅಂತ. ಕಿದ್ರ ಅಂದ್ರೆ ಇದು ಯಾವ್ದ್ರಲ್ಲಿ ಅಂದ್ರೆ ಇದು ಸೂಫಿ ಪರಂಪರೆಯಲ್ಲಿ ಒಂದ್ ನಂಬಿಕೆ ಇದೆ. ಕಿದ್ರ ಅಂದ್ರೆ ಭಗವಂತನ ದರ್ಶನ ಪಡೆದಿರೋರು ಅಂತ. ಅಂದ್ರೆ ಆತ ಚಿರಂಜೀವಿ ಅಂತ ಸೂಫಿ ಪರಂಪರೆಯಲ್ಲಿ ಆತರ ಇದೆ. ಅವರಿಗೆ ಕಿದ್ರ ಅಂತ ಹೇಳ್ತಾರೆ. ಅದಕ್ಕೆ ಕಿದ್ರನ ಉಪದೇಶ ಅಂತ. ಸೊ ಅದ್ರದ್ದೊಂದು ಚಾಪ್ಟರ್ ನೋಡೋಣ. ಒಂದು ದೇಶ ಅದಕ್ಕೊಬ್ಬ ರಾಜ. ಒಂದ್ ದೇಶದಲ್ಲಿ ಒಬ್ಬ ರಾಜ ಇರ್ತಾರೆ. ಅವನು ತುಂಬಾ ಒಳ್ಳೆಯವನು. ಆದ್ರೆ ಸಮರ್ಥನಲ್ಲ. ತುಂಬಾ ವೀಕ್ ಇರ್ತಾನೆ. ರಾಜ ಸಮರ್ಥನಾದರೆ ಮಾತ್ರ ದೇಶ ಪ್ರಗತಿಯಲ್ಲಿರುತ್ತೆ. ಇಲ್ಲ ಅಂದ್ರೆ ಅದು ಕುಂಠಿತವಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಆ ದೇಶದಲ್ಲಿ ತುಂಬಾ ಅಶಾಂತಿ, ಜನ ಆಲಸಿಗಳಾಗಿರ್ತಾರೆ, ಅಂದ್ರೆ ಸೋಮಾರಿಗಳಾಗಿರ್ತಾರೆ. ರಾಜನಿಗೆ ದಿಕ್ಕೆ ತೋರದಂತಾಗುತ್ತೆ. ಆದ್ದರಿಂದ ಆತ ಅನ್ಕೋತಾ ಇರ್ತಾನೆ, ರಾಜ ಅನ್ಕೊಂತಾ ಇರ್ತಾನೆ, ನನಗೆ ಕಿದ್ರನ ದರ್ಶನವಾದ್ರೆ ಅವನತ್ರ ಇದು ಉಪಾಯ ಕೇಳ್ಬೋದು, ಇದಕ್ಕೆಲ್ಲ ಏನು ಅಂತ ಪರಿಹಾರ ಕೇಳ್ಬೋದು ಅಂತ ಕಿದ್ರನ ನಿರೀಕ್ಷೆಯಲ್ಲಿ ಇರ್ತಾರೆ. ಆ ಅದೇ ಕಿದ್ರ ಅಂದ್ರೆ ಸೇಮ್ ಅದನ್ನೇ ಹೇಳಿದ್ದಾರೆ. ಸೂಫಿ ಪರಂಪರೆಯಲ್ಲಿ ಕಿದ್ರ ಅಂದ್ರೆ ಭಗವಂತನ ದರ್ಶನ ಪಡೆದಿರೋರು. ಆದ್ರೆ ಆತ ಚಿರಂಜೀವಿ. ಆದ್ರೆ ಆತ ಅವನಿಗೆ ಯಾರಿಗೂ ಕಣ್ಣಿಗೆ ಕಾಣಿಸಲ್ಲ. ತನ್ನಿಗ್ ಮನ್ಸಿಗೆ ಬಂದಾಗ ಯಾರಾದ್ರೂ ಸಜ್ಜನರಿಗೆ ಅವಶ್ಯಕತೆ ಬಿದ್ದಾಗ ಮಾತ್ರ ಅವರು ದೇಹವನ್ನ ಹೊಂದಿ ಕಣ್ಣಿಗೆ ಕಾಣಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ಕಿದ್ರ ಯಾವ್ದಾದ್ರು ಕಣ್ಣಿಗೆ ಬಿದ್ರೆ ಅವ್ರ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ಎಲ್ಲರೂ ನಂಬಿದ್ರು. ಅದು ರಾಜ ಅದೇ ತರ ಸೇಮ್ ಕಾಯ್ತಾ ಇದ್ದ, ಕಿದ್ರನ ದರ್ಶನವಾಗುತ್ತೆ, ನಮ್ ರಾಜ್ಯದ ಇದು ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ ರಾಜ ಕಾಯ್ತಾ ಇರ್ತಾರೆ. ಆಗ ರಾಜ ಒಂದು ಘೋಷಣೆ ಹೊರಡಿಸ್ತಾರೆ. ತನ್ನ ಪ್ರಜೆಗಳಲ್ಲಿ ಯಾರಾದರೂ ತನಗೆ ಕಿದ್ರನ ದರ್ಶನ ಮಾಡಿಸಿದರೆ ಅವರು ಕೇಳಿದ್ದಷ್ಟು ಕೊಟ್ಬಿಡ್ತೇನೆ ಅಂತ ಹೇಳಿ ಡಂಗುರ ಸಾರಿಸ್ತಾರೆ ರಾಜ. ಆಗ ಪ್ರಜೆಗಳಿಗೂ ಕಿದ್ರನ ದರ್ಶನ ಅಪೇಕ್ಷೆ ಇದೆ. ಅವರು ರಾಜ್ಯದಲ್ಲಿರೋ ಜನರು ಎಲ್ಲರೂ ಸಹ ಕಿದ್ರನ್ ನೋಡ್ಬೇಕು ಅಂತ ಅವರಿಗೂ ಆಸೆ ಇರುತ್ತೆ. ಆದ್ರೆ ಆತ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಆ ರಾಜ್ಯದಲ್ಲಿ ಮುದುಕನೊಬ್ಬ ಇರ್ತಾನೆ. ಒಬ್ಬ ವಯಸ್ಸಾದ ಮುದುಕ ಇರ್ತಾನೆ. ಆತನ ಪರಿಸ್ಥಿತಿ ತುಂಬಾ ಹೀನಾಯವಾಗಿರುತ್ತೆ. ಆತನಿಗೆ ಒಬ್ಬ ಮಗ ಸೊಸೆ ಇರ್ತಾರೆ. ಅವರು ಸಹ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ಬಿಡ್ತಾರೆ. ಈಗ ಇಳಿ ವಯಸ್ಸಿನಲ್ಲಿ ತನ್ನ ಹೆಂಡತಿಯೊಂದಿಗೆ ದುಃಖದ ಜೀವನವನ್ನು ಬದುಕ್ತಾ ಇರ್ತಾನೆ. ಆಗಾಗ ಅವನ ಆರೋಗ್ಯ ಕೆಡುತ್ತಿರುತ್ತೆ. ಆಮೇಲೆ ಔಷಧಿಗೆ ದುಡ್ಡಿಲ್ಲ. ಮಗ ಸೊಸೆ ಅಂತ್ಯಕ್ರಿಯೆ ಮಾಡಕ್ಕೆ ತುಂಬಾ ಸಾಲ ಮಾಡಿರ್ತಾರೆ. ಮತ್ತೆ ದಿನನಿತ್ಯದ ಬದುಕಿಗೆ ಸಾಲವೇ ಗತಿ. ಆಮೇಲೆ ಈ ಮುದುಕ ಆಗಿರೋದ್ರಿಂದ ಯಾರ್ ತಾನೇ ಸಾಲ ಹೆಚ್ಚು ಕೊಟ್ಟಾರು ಅಂತ ಹೇಳಿದ್ದಾರೆ. ಮತ್ತೆ ಅದು ಮರಳಿ ಬರುದಿರುವ ಸಾಲ. ಯಾಕಂದ್ರೆ ವಯಸ್ಸಾಗಿದೆ, ಅವ್ ಯಾವಾಗ ಬೇಕಾದ್ರೂ ಸತ್ತೋಗ್ಬೋದು. ಹಂಗಾಗಿ ಯಾರು ಸಾಲ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ, ಸಾಲ ಕೊಡ್ತಿರಲ್ಲ. ಆ ಮುದುಕ ರಾಜನ ಘೋಷಣೆ ಕೇಳಿಸ್ಕೊತಾನೆ. ಅವಾಗ ಸೀದಾ ಅರಮನೆ ಹೋಗ್ತಾನೆ ಆ ಮುದುಕ. ತಾನು ರಾಜನಿಗೆ ಕಿದ್ರನನ್ನು ತೋರಿಸುವುದಾಗಿಯೂ ಅದಕ್ಕೆ ಪ್ರತಿಯಾಗಿ ರಾಜ ಅವನಿಗೆ 10,000 ಬಂಗಾರದ ನಾಣ್ಯಗಳನ್ನು ಕೊಡಬೇಕಂತ ಕೇಳ್ತಾನೆ. ಸರಿ ರಾಜ, ನಾನ್ ಕಿದ್ರನ ದರ್ಶನ ಮಾಡಿಸ್ತೀನಿ ನಿಮಗೆ, ನನಗೆ 10 ಬಂಗಾರದ ನಾಣ್ಯಗಳನ್ನು ಕೊಡಿ ಅಂತ ಕೇಳ್ತಾರೆ. ಸರಿ ಅಂತ ಹೇಳಿ ರಾಜ ಒಪ್ಪಿ ಅವನಿಗೆ ಹಣ ನೀಡಿದ. ಆದ್ರೆ ಒಂದು ಕರಾರು, 40 ದಿನಗಳಲ್ಲಿ ಕಿದ್ರನ ದರ್ಶನ ಮಾಡಿಸದಿದ್ದರೆ ಮುದುಕನನ್ನು ಶೂಲಕ್ಕೇರಿಸಲಾಗುವುದು ಅಂತ ಹೇಳ್ತಾರೆ. ಆಗ ಆ ಅಜ್ಜ ಇರ್ತಾರಲ್ವಾ, ಒಪ್ಕೊಂತಾರೆ. ಓಕೆ, ನಾನ್ 40 ದಿನಗಳಲ್ಲಿ ತೋರಿಸ್ಲಿಲ್ಲ ಅಂದ್ರೆ ನೀವು ನನ್ನನ್ನು ಅಲ್ಲಿಗೆ ಹಾಕ್ಬೋದು ಅಂತ ಹೇಳಿ 10,000 ಬಂಗಾರದ ನಾಣ್ಯಗಳನ್ನು ತಗೊಂಡು ಬರ್ತಾರೆ, ಮನೆಗೆ ಬರ್ತಾರೆ. ತನ್ನ ಮೇಲಿದ್ದ ಸಾಲವನ್ನೆಲ್ಲ ತೀರಿಸ್ತಾರೆ. ತೀರಿಸಿ ಪುಟ್ಟ ತೋಟವೊಂದನ್ನು ಕೊಂಡು ಅದನ್ನು ನೋಡಿಕೊಳ್ಳಲು ಒಂದು ಹುಡುಗನ್ ಇಡ್ತಾರೆ. ಸಾಲ ತೀರಿಸ್ತಾರೆ ಫಸ್ಟ್. ಆಮೇಲೆ ಪುಟ್ಟದಾಗಿರುವಂತ ತೋಟ ತಗೋತಾರೆ. ಅದನ್ನ ನೋಡ್ಕೊಳಕ್ಕೆ ಅಂತ ಒಬ್ಬ ಹುಡುಗನ್ ಇಡ್ತಾರೆ. ಹುಡುಗನ್ ಇಟ್ಟು ಅಲ್ಲೇ ಅದ್ ತೋಟದೊಳಗೆ ಒಂದ್ ಸಣ್ಣ ಗುಡಿಸ್ಲು ಕಟ್ಕೊಳ್ತಾರೆ. ಇದೆಲ್ಲ ಆಗೋದ್ರಲ್ಲಿ 40 ದಿನ ಕಳೆದೇ ಬಿಡುತ್ತೆ. ಅವಾಗ ಕೊನೆ ದಿನ ಆ ಮುದುಕಿ ಹತ್ರ ಹೇಳ್ತಾರೆ, ಅಜ್ಜಿ ಹತ್ರ, ತನ್ನ ಹೆಂಡತಿ ಹತ್ರ ಹೇಳ್ತಾರೆ, ನೋಡು, ನಾನು ಕಿದ್ರನ್ ತೋರಿಸ್ತೀನಿ ಅಂತ ಮಹಾರಾಜನ ಹತ್ರ ಇದು ಬಂಗಾರ ನಾಣ್ಯ ಇಸ್ಕೊಬಂದು ಬಂದ್ಬಿಟ್ಟಿದೀನಿ. ಇವಾಗ ನನಗೆ ಕಿದ್ರನ್ ತೋರ್ಸಕ್ ಆಗ್ತಾ ಇಲ್ಲ. ನಾನು ವಾಪಸ್ ಹೋಗ್ಬೇಕು. ಅವ್ರ ಆದೇಶ ಕೊಟ್ಟಿದ್ದಾರೆ 40 ದಿನ ಆದ್ಮೇಲೆ ಬರ್ಬೇಕು ಅಂತ ನಾ ಹೋಗ್ತೀನಿ. ಆದ್ರೆ ನೀನ್ ಏನು ಚಿಂತೆ ಮಾಡ್ಬೇಡ. ನಿನಗೆ ನಾನೀಗ ಒಂದ್ ಗುಡ್ಸ್ಲು ಕಟ್ಕೊಟ್ಟಿದೀನಿ. ಮತ್ತೆ ನಿನಗೆ ದಿನ ಊಟದ ವ್ಯವಸ್ಥೆ ಅಂದ್ರೆ ಒಂದ್ ಸಣ್ಣ ಪುಟ್ಟ ತೋಟ ಮಾಡಿದೀನಿ. ಅದ್ರಲ್ಲಿ ಬರ್ತಿರ್ತಕ್ಕಂತ ಹಣ್ಣು ತರಕಾರಿಗಳನ್ನೆಲ್ಲ ಮಾರಿ ನೀನ್ ಆರಾಮಾಗಿ ಜೀವನ ಮಾಡ್ಬೋದು. ನಿನಗೆ ಊಟಕ್ಕೆ ಮತ್ತೆ ಜೀವನ ಮಾಡಕ್ಕೆ ಏನು ತೊಂದ್ರೆ ಇಲ್ಲ. ನಿನಗೆ ಎಲ್ಲ ನಾನು ಕರೆಕ್ಟಾಗಿ ಮಾಡಿಟ್ಟು ಹೋಗ್ತಾ ಇದ್ದೀನಿ. ಹಂಗಾಗಿ ನನಗೇನು ಬೇಜಾರಿಲ್ಲ ಹೋಗಕ್ಕೆ. ನಾನು ಆರಾಮಾಗಿ ಹೋಗ್ತೀನಿ ಅಂತ ಹೇಳ್ತಾರೆ. ಅವಾಗ ಹೆಂಡತಿ ಗೋಳಿರ್ತಾಳೆ, ಅಳ್ತಾಳೆ. ಆಮೇಲೆ ಅಳ್ತಾಳೆ, ನನ್ ಬಿಟ್ಟು ಹೋಗ್ಬೇಡ್ರಿ ಅಂತ. ಆದ್ರೂ ಮುದುಕ ಹೋಗ್ಲೇಬೇಕಾಗಿರುತ್ತೆ. ಹೋಗ್ತಾರೆ ರಾಜನ ಹತ್ರ. ಮಹಾಪ್ರಭು, ನನ್ನಿಂದ ಕಿದ್ರನನ್ನು ತೋರಿಸಲಾಗಲಿಲ್ಲ. ಆ ಶಕ್ತಿಯು ನನಗಿಲ್ಲ. ನೀವು ಕೊಟ್ಟ ಹಣದಲ್ಲಿ ನನ್ನ ಹೆಂಡತಿಗೆ ಒಂದಷ್ಟು ಭದ್ರತೆ ಮಾಡಿ ಬಂದಿದ್ದೇನೆ. ನನ್ನ ತಲೆದಂಡ ಕೊಡಲು ನಾನು ಸಿದ್ಧವಾಗಿದ್ದೇನೆ ಅಂತ ಅವರು ಹೇಳ್ತಾರೆ. ನನ್ನ ಹೆಂಡತಿ ನಾನು ಒಂದು ಭದ್ರತೆ ಮಾಡಿಟ್ಟು ಬಂದಿದ್ದೀನಿ.
ನನಗೆ ನೀವು ಕಿದ್ರನ್ ತೋರ್ಸಕ್ಕಾಗ್ಲಿಲ್ಲ. ನೀವು ನನಗೆ ಇದು ಮರಣದಂಡನೆ ಕೊಡ್ಬೋದು ಅಂತ ಹೇಳಿ ಹೇಳ್ತಾರವ್ರು. ಆಗ ರಾಜನಿಗೆ ಮತ್ತೊಂದು ಸಮಸ್ಯೆ ಬಂತಲ್ಲಪ್ಪ, ಇದೊಂದು ಇಷ್ಟಿರೋ ಸಮಸ್ಯೆನೇ ಸಾಲ್ದು, ಮತ್ತೆ ಇದೊಂದು ಸಮಸ್ಯೆ ಬಂತಲ್ಲ ಅಂತ ಮತ್ತ್ ಚಿಂತೆ ಆಗುತ್ತೆ. ಆಗ ರಾಜ ಒಬ್ಬ ಮಂತ್ರಿ ಅಭಿಪ್ರಾಯ ಕೇಳ್ತಾನೆ, ಏನ್ ಮಾಡೋದೀಗ ಅಂತ. ಅವಾಗ ಆ ಮಂತ್ರಿ ಹೇಳ್ತಾನೆ, ಗಲ್ಲಿಗೇರ್ಸ್ಬೇಕು ಅಂತ ಹೇಳ್ತಾನೆ. ಇನ್ನೊಬ್ಬ ಮಂತ್ರಿನ್ ಕೇಳ್ತಾನೆ, ಅವನೇನ್ ಹೇಳ್ತಾನೆ, ಆ ದೇಶದಿಂದ ಹೊರಗ್ ಹಾಕ್ಬೇಕು ಅಂತ ಕೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ, ಅದನ್ನ ಚೂರಿ ಹಾಕಿ ಕಾಡಿನಲ್ಲಿ ಚೆಲ್ಬೇಕು ಅಂತ ಹೇಳ್ದ. ನಮಗೆ ಕೊನೆಯವರು ಮಾತ್ರ ಅವನನ್ನು ಕ್ಷಮಿಸಿ ಅವರ ಜೀವನಕ್ಕೊಂದು ದಾರಿ ಮಾಡಬೇಕೆಂದು ವಿನಂತಿಸಿದ. ಲಾಸ್ಟ್ ನನ್ ಮಾತ್ರ ಪಾಪ ಮುರುಕನ್ ತರ ಹೇಳ್ತಾರೆ. ಇದು ನಡೆದಾಗ ಸಭೆಯಲ್ಲಿ ಒಬ್ಬ ಹಿರಿಯ ಮನುಷ್ಯ ನೀಳವಾದ ಗಡ್ಡ ಬಿಟ್ಟು ಗಂಭೀರವಾಗಿ ಕುಳಿತು ಇದೆಲ್ಲ ನೋಡ್ತಾ ಒಬ್ಬ ಒಬ್ಬ ಏನು ಹಿರಿಯ ಮನುಷ್ಯ ನೀಳವಾದ ಗಡ್ಡ ಬಿಟ್ಟು ಸುಮ್ನೆ ಗಂಭೀರವಾಗಿ ಕುತ್ಕೊಂಡು ಎಲ್ಲಾ ನೋಡ್ತಾ ಇರ್ತಾರೆ. ನೋಡಿ ಆಮೇಲೆ ಮಂತ್ರಿಗಳ ಸಲಹೆ ಮುಗಿದ ಮೇಲೆ ಕೈ ಎತ್ತುತ್ತಾರೆ. ಕೈ ಎತ್ತಿ, 4ನೇ ಮಂತ್ರಿ ಅಭಿಪ್ರಾಯವನ್ನು ನೀವು ಪಾಲಿಸಬೇಕು ಮಹಾರಾಜ. ಆ ಮುದುಕ ಹಾಗೆ ನಡೆದುಕೊಂಡಿದ್ದು ಅಸಹಾಯಕತೆಯಿಂದ, ಅನಿವಾರ್ಯತೆಯಿಂದ. ನಿನ್ನ ರಾಜ್ಯದ ಅಶಕ್ತರಿಗೆ, ದೀನರಿಗೆ ಭದ್ರತೆಯನ್ನು ಮೊದಲು ನೀಡು. ಆಡಳಿತವನ್ನು ಸ್ವಲ್ಪ ಬಿಗಿ ಮಾಡು. ಮಾತನ್ನ ಕಡಿಮೆ ಮಾಡು. ಎಲ್ಲ ಒಳ್ಳೆಯದಾಗುತ್ತದೆ. ನಿನಗೆ ಕಿದ್ರನ ದರ್ಶವಾಯಿತಲ್ಲ. ಹೀಗೆ ಹೇಳುತ್ತಿದ್ದಂತೆ ಗಾಳಿಯಲ್ಲಿ ಕರಗಿ ಮಾಯವಾದ. ಆ ಆ ಇದು ಅಲ್ಲಿ ಕೂತಿರ್ತಾರಲ್ಲ ಹಿರಿಯ ವಯಸ್ಸಾದ ಒಬ್ರು ತಾತ, ನೀಳವಾದ ಗಡ್ಡ ಬಿಟ್ಕೊಂಡು, ಅವರೇ ಕಿದ್ರ. ನಿಂಗ್ ದರ್ಶನ ಆಯ್ತಲ್ಲ, ಈಗ ನೀನು ಎಲ್ಲದನ್ನು ಒಳ್ಳೇದ್ನೇ ಮಾಡು ಅಂತ ಹೇಳಿ ಮಾಯ ಆಗ್ತಾರೆ ಅವರು. ಅವನೇ ಕಿದ್ರನೆಂದು ಎಲ್ಲರಿಗೂ ತಿಳಿಯಿತು. ಅಶಕ್ತನಾದ ಮುದುಕನನ್ನು ರಕ್ಷಿಸಲು ಆತ ಬಂದಿದ್ದ. ಆ ಅಜ್ಜ ಇದ್ರಲ್ಲ, ಆ ಅಜ್ಜನ ರಕ್ಷಿಸಬೇಕು ಅಂತಾನೆ ಆ ಕಿದ್ರ ಬಂದಿರ್ತಾರೆ. ರಾಜ ಕಿದ್ರನ ಆದೇಶದಂತೆ ನಡೆದ. ರಾಜ್ಯ ಸಮೃದ್ಧವಾಯಿತು. ರಾಜ ಅದು ಕಿದ್ರ ಏನಂತ ಹೇಳಿದ್ರು, ಅದು ನೀನು ಫಸ್ಟ್ ಇಲ್ಲಿ ಇರ್ತಕ್ಕಂತ ಜನರ ಕಷ್ಟಗಳನ್ನ ಪರಿಹಾರ ಮಾಡು, ಅವ್ರಿಗೆ ಭದ್ರತೆ ಮಾಡು. ಆಮೇಲೆ ನಿನ್ ಮಾತನ್ನ ಕಡಿಮೆ ಮಾಡು, ಮತ್ತೆ ನಿನ್ನ ಆಡಳಿತವನ್ನ ಬಿಗಿ ಮಾಡು. ಆಗ ಎಲ್ಲ ಸಮೃದ್ಧವಾಗುತ್ತೆ ಅಂತ ಹೇಳೋಗ್ತಾರಲ್ವಾ. ಅದೇ ತರನೇ ಮಹಾರಾಜ ಎಲ್ಲವನ್ನು ಮಾಡಿದ್ದಾರೆ. ಅವಾಗ ಅವರ ರಾಜ್ಯ ಸಮೃದ್ಧವಾಗುತ್ತೆ. ಅವಾಗ ಅದೇ ಇದು ನೀತಿ ಕಥೆ ಏನು ಅಂತ ಅಂದ್ರೆ, ರಾಜ್ಯ ನಡ್ಸೋರು ಅಂದ್ರೆ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರೆ. ಅಂದ್ರೆ ಜನರನ್ನ ನೋಡ್ಕೊಳ್ಳೋಕೆ, ಜನರಿಗೆ ಒಳ್ಳೇದ್ ಮಾಡಕ್ಕೆ ಅಂತ ಇರ್ತಾರಲ್ವಾ. ಒಂದ್ ಒಳ್ಳೆ ಪೋಸ್ಟರ್ ಅಲ್ಲಿ ಇರ್ತಾರೆ. ಅವರು ಹೆಂಗಿರ್ಬೇಕು, ಅವರ ಕೆಳಗಿರೋ ಜನ ಚೆನ್ನಾಗಿರ್ಬೇಕು, ಅವ್ರ ಸುತ್ತಮುತ್ತ ಇರೋ ಪರಿಸರ ಚೆನ್ನಾಗಿರ್ಬೇಕು ಅಂದ್ರೆ ಅವ್ರು ಮಾಡ್ಬೇಕಾಗಿರೋದು ಏನು ಅಂದ್ರೆ, ಕಡಿಮೆ ಮಾತಾಡ್ಬೇಕು, ಮತ್ತೆ ಆಡಳಿತವನ್ನ ಬಿಗಿಯಾಗಿ ಇಟ್ಕೋಬೇಕು, ಮತ್ತೆ ಅಶಕ್ತರಿಗೆ, ದೀನರಿಗೆ ಫಸ್ಟ್ ಭದ್ರತೆ ಒದಗಿಸ್ಕೊಡ್ಬೇಕು. ಯಾರಿಗೆ ಊಟ ಇರಲ್ಲ, ಯಾರಿಗೆ ಮನೆ ಇರಲ್ಲ, ಫಸ್ಟ್ ಅವ್ರಿಗೆ ಏನಿದೆ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು. ಆಗ ಆ ದೇಶ ಸುಭಿಕ್ಷವಾಗಿರುತ್ತೆ ಅಂತ ಹೇಳಿ ಗುರುರಾಜ್ ಕರಜಗಿ ಸರ್ ಹೇಳಿದ್ದಾರೆ. ಸೊ ಈ ಕಥೆ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇದರಿಂದ ನಿಮಗೆ ಏನಂತ ಅರ್ಥ ಆಯ್ತು? ಮತ್ತೆ ನಾನು ಯಾವ ತರ ಬುಕ್ ಮತ್ತೆ ಓದ್ಬೋದು, ನಿಮಗೆ ಇಷ್ಟ ಆಗಿರೋ ಬುಕ್ ಯಾವ್ದಾದ್ರು ಇದ್ರೆ ಓದ್ಬೋದು ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಸೊ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನಿಮ್ ಸಪೋರ್ಟ್ ಹೀಗೆ ಇರ್ಲಿ.